ಒಂದು ಚುನಾವಣೆ ಅಂತಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಎರಡು ಪಕ್ಷಗಳು ಅದು ಮೂರು ಪಕ್ಷಗಳು ಮಾತ್ರ. ಕಾಂಗ್ರೆಸ್, BJP, JDS ಈಗ ಎರಡೆರಡು ಪಕ್ಷಗಳು ಸೇರಿಕೊಂಡಿರುವಂಥದ್ದು. ಜೊತೆಗೆ ಪಕ್ಷೇತರರು BSR ಪಾರ್ಟಿ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ KJP ಆಗಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ 5 ಪಕ್ಷಗಳು ಕಣಕ್ಕಿಳಿದಿವೆ, 5 ಅಭ್ಯರ್ಥಿಗಳು. ಕೆಲವು ಸಂದರ್ಭಗಳಲ್ಲಂತೂ ಆ ಪಟ್ಟಿ ನೋಡಿದ್ರೆ ಅಭ್ಯರ್ಥಿಗಳ ಪಟ್ಟಿನೇ ಗೊಂದಲ ಆಗುತ್ತೆ. ಸೊ ಅಂಥ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿದಿರುವಂಥದ್ದು. ಕೆಲವು ಕಡೆ ಗೊಂದಲ ಕೂಡ ಆಗಿದೆ. ಮಂಗಳೂರಿನಲ್ಲಿ ಚುನಾವಣಾ ಸಿಬ್ಬಂದಿನೇ ಮತಗಟ್ಟೆಗೆ ಬರೆದಿರುವಂಥ ಒಂದು ಅಪರೂಪದ ಘಟನೆ ಕೂಡ ಜರುಗಿರುವಂಥದ್ದು. ಇದು ಆಗಿರುವಂಥದ್ದು ಮಂಗಳೂರಿನಲ್ಲಿ. ಸೊ ಹೀಗಾಗಿ ಮತದಾನ ಪ್ರಕ್ರಿಯೆ ಶುರುವಾಗಿಲ್ಲ. ಒಂದು ಕಡೆಗೆ ಮತದಾನ ಪ್ರಕ್ರಿಯೆ ಶುರುವಾಗಿರುವಂಥದ್ದು, ಇನ್ನೊಂದು ಕಡೆಗೆ ರಾಜಾಜಿನಗರದಲ್ಲಿ ಕೆಲವೊಂದು ಗೊಂದಲಗಳು ಕೂಡ ಆಗ್ತಿರುವಂಥದ್ದು. ರಾಜಾಜಿನಗರದಲ್ಲಿ ಮತಗಟ್ಟೆಯಲ್ಲಿ ಹೆಸರು ನಾಪತ್ತೆ ಆಗಿರುವಂಥ ಘಟನೆ ಕೂಡ ಆಗಿದೆ. ಜನ ಪ್ರತಿಭಟನೆ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಶೋಭಾ ಕರಂದ್ಲಾಜೆ ಇದೀಗ ತಾನೇ ಮತವನ್ನು ಚಲಾಯಿಸಿ ಹೊರಗಡೆ ಬರ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ನವಲಗುಂದದ ಸಾಸಿವೆಹಳ್ಳಿನಲ್ಲಿ ಸ್ಮಶಾನಕ್ಕೆ ಭೂಮಿ ಕೊಟ್ಟಿಲ್ಲ ಅಂತ ಜನ ಪ್ರತಿಭಟನೆ ಮಾಡಿದ್ದು. ರಾಮನಗರದ ಚಿಕ್ಕ ಸೂಲಿಗೆರೆಯಲ್ಲಿ ಮತದಾರರ ಪಟ್ಟಿಯಲ್ಲಿದ್ದಂಥ ಗೊಂದಲ, ಹೀಗಾಗಿ ಮತದಾನವನ್ನು ಜನ ಬಹಿಷ್ಕರಿಸಿದ್ದಾರೆ. ಗದಗದ ಜಕ್ಕಲ ಗ್ರಾಮದಲ್ಲೂ ಕೂಡ ಆಗಿರುವಂಥದ್ದು ಇದೇನೇನೆ. ಮಂಗಳೂರಿನಲ್ಲಾಗಿರುವಂಥ ಘಟನೆ ಇದು. ಲೇಡಿವಿಲ್ ಶಾಲೆಯಲ್ಲಿ ಚುನಾವಣಾ ಸಿಬ್ಬಂದಿನೇ ಮತಗಟ್ಟೆಗೆ ಬರದೇ ಹೋದರೆ ಇನ್ನು ಮತದಾನ ಪ್ರಕ್ರಿಯೆ ಯಾವ ರೀತಿ ತಾನೇ ಶುರುವಾಗಲಿಕ್ಕೆ ಸಾಧ್ಯ? ಮಂಗಳೂರಿನ ಲೇಡಿವಿಲ್ ಶಾಲೆಯಲ್ಲಾಗಿರುವಂಥ ಘಟನೆ ಇದು. ಮತಗಟ್ಟೆಗೆ ಅಧಿಕಾರಿಗಳೇ ಬರಲಿಲ್ಲ, ಹೀಗಾಗಿ ಇನ್ನೂ ಕೂಡ ಮತದಾನ ಶುರುವಾಗಿಲ್ಲ. ಸಿಬ್ಬಂದಿಯೇ ಗೈರಾಗಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಸಿಬ್ಬಂದಿಯೇ ಗೈರು ಹಾಜರಾದಂಥ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂಥದ್ದು. ಮಂಗಳೂರಿನ ಲೇಡಿವಿಲ್ ಶಾಲೆಯಲ್ಲಿ ಏನು ಬೋತಿತ್ತು ಅಲ್ಲಿಗೆ ಮತಗಟ್ಟೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಬರೆದಿರುವಂಥದ್ದು. ಹೀಗಾಗಿ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣಗಳನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ. ಮತಗಟ್ಟೆಗೆ ಅಧಿಕಾರಿಗಳೇ ಬರಲಿಲ್ಲ ಅಂತಂದರೆ ಮತದಾನ ಇನ್ನೂ ಶುರು ಆಗೋದಾದರೂ ಹೇಗೆ? ಇನ್ನೂ ಕೂಡ ಅಂದರೆ ಹೆಚ್ಚು ಕಡಿಮೆ 1 ಗಂಟೆ ಆಯಿತು. 1 ಗಂಟೆ ಆದರೂ ಕೂಡ ಲೇಡಿವಿಲ್ ಶಾಲೆಯಲ್ಲಿ ಇನ್ನೂ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ನಾವು ನೋಡ್ತಾ ಇದ್ದೀವಿ ಶೋಭಾ ಕರಂದ್ಲಾಜೆ ಮತದಾನವನ್ನು ಮಾಡ್ತಿರುವಂಥದ್ದು. ಶೋಭಾ ಕರಂದ್ಲಾಜೆ ರಾಜಾಜಿನಗರದಿಂದ KJP ಅಭ್ಯರ್ಥಿ ಸುರೇಶ್ ಕುಮಾರ್ ವಿರುದ್ಧ ಅವರು ಕಣಕ್ಕಿಳಿದಿದ್ದಾರೆ. ಈ ಮುಖಾಂತರ ಇಡೀ ಕ್ಷೇತ್ರ ಅನ್ನುವಂಥದ್ದು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ. ಶೋಭಾ ಕರಂದ್ಲಾಜೆ ಇದೀಗ ತಾನೇ ಮತದಾನವನ್ನು ಮಾಡ್ತಿರುವಂಥದ್ದು. ಇನ್ನು ಬೆಂಗಳೂರಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸಂಸದ ರಾಜೀವ್ ಚಂದ್ರಶೇಖರ್ ಕೂಡ ಮತದಾನ ಪ್ರಕ್ರಿಯೆಗೆ ಕಾಯ್ತಾ ಇದ್ದಾರೆ. ಅವರು ಕೂಡ ಸರತಿ ಸಾಲಿನಲ್ಲಿದ್ದಾರೆ. ಎಲ್ಲ ಕಡೆಗೆ ಮತದಾನ ಪ್ರಕ್ರಿಯೆಗಳಾಗ್ತಿರುವಂಥದ್ದು. ಹರೀಶ್ ನಾವು ನೋಡ್ತಾ ಇದ್ದೀವಿ ಮಹಾಲಕ್ಷ್ಮಿ ಲೇಔಟ್ನ BJP ಅಭ್ಯರ್ಥಿ ನರೇಂದ್ರ ಬಾಬು ವಿರುದ್ಧ ಅವರು ಕಣಕ್ಕಿಳಿದಿರುವಂಥವ್ರು. ಇನ್ನು ನಾರಾಯಣ್ ಅವ್ರನ್ನೂ ಕೂಡ ನೋಡ್ತಾ ಇದ್ದೀವಿ. ನಿರ್ದೇಶಕ ನಾರಾಯಣ್ ಇದೀಗ ತಾನೇ ಮತ ಚಲಾಯಿಸಲಿಕ್ಕೆ ಮತಗಟ್ಟೆಗೆ ಬಂದಿದ್ದಾರೆ. ಮೈಸೂರು ಮತ್ತು ಉಡುಪಿನಲ್ಲಿ ಶ್ರೀಗಳು ಮತ ಚಲಾಯಿಸಿರುವಂಥ ದೃಶ್ಯಗಳು ನೋಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಸುತ್ತೂರು ಶ್ರೀಗಳು, ಉಡುಪಿನಲ್ಲಿ ಪೇಜಾವರ ಶ್ರೀಗಳು ಮತದಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಳಗ್ಗೆನೇ ತುಮಕೂರಿನಲ್ಲಿ
ತುಮಕೂರಿನ ಶ್ರೀಗಳು ಮತದಾನವನ್ನು ಮಾಡಿದರು. ಸಿದ್ಧಗಂಗಾ ಶ್ರೀಗಳು ಮತವನ್ನು ಚಲಾಯಿಸಿದರು. ನೋಡ್ತಾ ಇದ್ದೀವಿ ನಾವು ನಾರಾಯಣ ಪುತ್ರನ ಜೊತೆ ಬಂದಿದ್ದಾರೆ. ಪುತ್ರ ಕೂಡ ನಾಯಕ ನಟ, ಅವರ ಪತ್ನಿಯ ಜೊತೆಗೆ ಬಂದಿರುವಂಥದ್ದು. ಇಡೀ ಕುಟುಂಬ ಮತದಾನಕ್ಕೋಸ್ಕರ ಬಂದಿದ್ದಾರೆ. ಸೊ ಇನ್ನು ನಾನು ಹೇಳ್ತಾ ಇದ್ದೆ, ಈ ಬಾರಿ ಹಾಲಿ ಸಿ ಎಂ ಜೊತೆಗೆ ಇಬ್ಬರು ಮಾಜಿ ಸಿ ಎಂಗಳು ಕಣಕ್ಕಿಳಿದಿರುವಂಥದ್ದು. 24 ಸಚಿವರು ಇವತ್ತು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 62 ಮಾಜಿ ಸಚಿವರು ಈ ಬಾರಿ ಕಣದಲ್ಲಿರುವಂಥದ್ದು ವಿಶೇಷ. ಅಂತೂ ಒಂದು ಲೆಕ್ಕದಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ ಈ ಬಾರಿ ಕರ್ನಾಟಕ ಕುರುಕ್ಷೇತ್ರ ಅನ್ನುವಂಥದ್ದು. 223 ಕ್ಷೇತ್ರಗಳಿಗೆ ಮತದಾನ, 224 ಆಗಬೇಕಾಗಿತ್ತು. ಪಿರಿಯಾಪಟ್ಟಣದಲ್ಲಿ ಅಭ್ಯರ್ಥಿಯೊಬ್ಬರ ಸಾವಿನಿಂದಾಗಿ ಅಲ್ಲಿ ಮತದಾನ ರದ್ದಾಗಿದೆ. 223 ಕ್ಷೇತ್ರಗಳಿಗೆ ಮತದಾನ ಆಗ್ತಾ ಇದೆ. 2940 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 4,35,00,000 ಜನ ಇವತ್ತು ಮತದಾನವನ್ನು ಮಾಡ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು. ಯಲಹಂಕ ಶಾಸಕ ವಿಶ್ವನಾಥ್ ಕೂಡ ಈಗಾಗಲೇ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತಿರೋ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಎಸ್ ನಾರಾಯಣ್ ಪುತ್ರ ಅವರು ಕೂಡ ಮತದಾನಕ್ಕೆ ಬಂದಿರುವಂಥದ್ದು. ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ, SR ವಿಶ್ವನಾಥ್ ತಮ್ಮ ಪತ್ನಿಯ ಜೊತೆಗೆ ಮತದಾನಕ್ಕೆ ಬಂದಿರುವಂಥದ್ದು. ಸೊ ಇನ್ನೊಂದು ಇಲ್ಲಿ ಘಟನೆ ಆಗಿರುವಂಥದ್ದು, ನಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜಾಗೃತರಾಗಿರ್ತಾರೆ ಅನ್ನುವಂಥದ್ದು. ಎಸ್ ನಾರಾಯಣ್ ಅವರ ಬೆರಳಿಗೆ ಶಾಹಿ ಹಾಕೋದನ್ನೇ ಅಧಿಕಾರಿಗಳು ಮರೆತರಂತೆ ಅಂತ ಒಂದು ಘಟನೆ ಕೂಡ ಇಲ್ಲಿ ಆಗಿದೆ. ಡೆವಲಪ್ಮೆಂಟ್ ಅಂತ ನೋಡಿದ್ರೆ ಸುಮ್ಮನೆ ಗೊತ್ತಿರೋರು ಓಟ್ ಅಂತಲ್ಲ, ಯಾರು ಮೇನ್ ಚೆನ್ನಾಗಿರೋ ಲೀಡರ್ಸ್ ಇರ್ತಾರೆ, ನಂಬಿಕೆ ಇರೋ ಲೀಡರ್ಸ್ ಇರ್ತಾರೆ, ಅವ್ರು ನೋಡ್ಕೊಂಡು ನಾವು ವೋಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ವೋಟ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಬಂದು. ಆ್ಯಂಡ್ ಐ ಥಿಂಕ್ ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ. ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ವೋಟ್ ಹಾಕೋಣ ಅನ್ನೋದು ಬಿಟ್ಟು ಒಳ್ಳೆ ಲೀಡರ್ ಯಾರು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ ವೋಟ್ ಹಾಕಿ ಅಂತ ಕೇಳ್ತೀನಿ ಅಷ್ಟೇ. ನಮ್ಮನ್ನೇ ಮರ್ತು ಬಿಟ್ಟಲ್ಲ ಸರ್, ಕೊಡಿ ನಾನೇ ಇಟ್ಕೋತೀನಿ ಬಿಡಿ ಸರ್. ನೀವು ಹೇಳಿ ಸರ್ ಮೈಕ್ ಔಟಾ ಸರ್? ಓಕೆ ಸರ್, ಓಕೆ ರೆಡಿ. ಎಸ್ ಸರ್, ಓಕೆ ರೆಡಿ. ಹೇಳಿ ಸರ್. ಮತದಾನ ಪ್ರತಿಯೊಬ್ಬ ಭಾರತೀಯನ ಹಕ್ಕು. ನೀವು ವೋಟ್ ಹೇಗೆ ಹಾಕ್ತೀರಿ ಅನ್ನೋದಕ್ಕಿಂತಲೂ ವೋಟ್ ಹಾಕಲೇಬೇಕು, ಅದು ನಿಮ್ಮ ಕರ್ತವ್ಯ. ಈ ನೆಲದಲ್ಲಿ ನಾವು ಏನು ಈ ನೆಲದ ಜಲ ಪ್ರತಿಯೊಂದನ್ನು ನಾವು ಶ್ವಾಸಿಸ್ತೀವಿ. ಆದರೆ ಮತ ಹಾಕೋದಕ್ಕೆ ಮಾತ್ರ ತುಂಬ ಹಿಂದೇಟಾಗ್ತಾ ಇದ್ದೀವಿ. ಮತದಾನ ಎಲ್ಲರೂ ಮಾಡಲೇಬೇಕು. ನಾವು ಮತದಾನ ಮಾಡದೆ ಹೋದಾಗ ಒಬ್ಬ ಯೋಗ್ಯನ ಆಯ್ಕೆ ಮಾಡೋದ್ರಲ್ಲಿ ನಾವು ವಿಫಲರಾಗ್ತೀವಿ. ಹಾಗಾಗಿ ಯಾವ ಒಬ್ಬ ಪ್ರಜೆಯದು ಮತ ವೇಸ್ಟ್ ಆಗಬಾರ್ದು, ಆ ಮತ ಉಪಯೋಗ ಆಗಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತಕ್ಕೆ ಒಂದು ಪಾವಿತ್ರ್ಯತೆ ಇದೆ, ಅದನ್ನು ಪ್ರತಿಯೊಬ್ಬರು ಗೌರವಿಸಬೇಕು. ಎಸ್ ನಾರಾಯಣ್ ಇದೀಗ ತಾನೇ ಮತ ಚಲಾಯಿಸಿ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಇನ್ನು ನಾವು ನೋಡ್ತಾ ಇದ್ದೀವಿ, ಯಲಹಂಕ ಶಾಸಕ ವಿಶ್ವನಾಥ್ ಮತ ಚಲಾಯಿಸಿರುವಂಥದ್ದು. ಮೈಸೂರಿನಲ್ಲಿ ಸುತ್ತೂರು ಶ್ರೀಗಳು, ಹಾವೇರಿನಲ್ಲೂ ಕೂಡ ಶ್ರೀಗಳು ಬಂದು ಮತವನ್ನು ಚಲಾಯಿಸಿರೋದು ನೋಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ, ಕರ್ನಾಟಕ ಕುರುಕ್ಷೇತ್ರದ ಒಂದಷ್ಟು ವಿವರಗಳನ್ನು, ವಿಶೇಷಗಳನ್ನು ಕೊಡ್ತಾ ಇದ್ದೆ. ಹಾಲಿ ಸಿ ಎಂ ಒಬ್ಬರು ಕಣಕ್ಕಿಳಿದಿದ್ದಾರೆ, ಇಬ್ಬರು ಮಾಜಿ ಸಿ ಎಂಗಳು ಈ ಬಾರಿ ಅಖಾಡದಲ್ಲಿದ್ದಾರೆ ಅನ್ನುವಂಥದ್ದು. 24 ಸಚಿವರು ಈ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಂತಿರುವಂಥದ್ದು. 62 ಮಾಜಿ ಸಚಿವರು ಕಣದಲ್ಲಿರುವಂಥದ್ದು. ಕೆಲವರು ಅಪ್ಪ ಮಕ್ಕಳು, ಇನ್ನು ಕೆಲವರು ಅಣ್ಣ ತಮ್ಮಂದಿರುಗಳು, ಇಡೀ ಕುಟುಂಬದ ಸದಸ್ಯರುಗಳಿಗೆ ಈ ಬಾರಿ ಚುನಾವಣೆಯಲ್ಲಿರುವಂಥದ್ದು ಕೂಡ ವಿಶೇಷ. ಅದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಅಪ್ಪ ಮಕ್ಕಳ ಜೋಡಿ ಅಂದರೆ ಅದು ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ. ವಿಜಯನಗರದಿಂದ ಅಪ್ಪ ಕಣಕ್ಕಿಳಿದಿದ್ದಾರೆ, ಗೋವಿಂದರಾಜದಿಂದ ಮಗ ಪ್ರಿಯಾ ಕೃಷ್ಣ ಕಣಕ್ಕಿಳಿದಿರುವಂಥದ್ದು. ಇನ್ನು ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ ಅವರಿಬ್ಬರು ಕಣಕ್ಕಿಳಿದಿರುವಂಥದ್ದು. ಸಿ ಚೆನ್ನಿಗಪ್ಪ, ಚೆನ್ನಿಗಪ್ಪ ಮಾಜಿ ಸಚಿವರು, JDS ಇಂದ ಇಬ್ಬರು ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿರೋದನ್ನು ನಾವು ನೋಡ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಿಂದ ಇನ್ನು ಸೋದರರು ಕೂಡ ಮುಖಾಮುಖಿಯಾಗಿದ್ದಾರೆ. ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಎದುರಾಬದರ ನಿಂತಿರುವಂಥದ್ದು ಸೊರಬದಿಂದ. ಮಧು ಬಂಗಾರಪ್ಪ JDS ಇಂದ ತಮ್ಮ ಅದೃಷ್ಟ ಪರೀಕ್ಷೆ ನಿಂತಿದ್ದಾರೆ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಿಂದ ಅದೃಷ್ಟ ಪರೀಕ್ಷೆಗಳಿರುವಂಥದ್ದು. D ಕೃಷ್ಣಕುಮಾರ್, D ನಾಗರಾಜ ಕುಣಿಗಲ್ನಿಂದ ಕಣಕ್ಕಿಳಿದಿದ್ದಾರೆ. ವಿಶ್ವನಾಥ್ ಮಾಮನಿ, ಆನಂದ್ ಮಾಮನಿ ಸೌದತ್ತಿಯಿಂದ, ರಮೇಶ್ ಜಾರಕಿಹೊಳಿ, ಭೀಮ್ಶಿ ಜಾರಕಿಹೊಳಿ ಗೋಕಾಕ್ನಿಂದ ಕಣಕ್ಕಿಳಿದಿರೋದನ್ನು ನಾವು ನೋಡ್ತೀವಿ.
ಇನ್ನು ಜಾರಕಿಹೊಳಿ ಕುಟುಂಬ ಅಂತಲೂ ಇಡೀ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಭೀಮ್ಶಿ ಜಾರಕಿಹೊಳಿ ಎಲ್ಲರೂ ಕೂಡ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ದೇವಿ ಶೆಟ್ಟಿ ಹೃದಯ ತಜ್ಞರು. ಸೊ ನಾರಾಯಣ ಹೃದಯದ ಮುಖಾಂತರ ಬಹಳ ಹೆಸರುವಾಸಿಯಾಗಿರುವಂಥವ್ರು, ಅವರೂ ಕೂಡ ಮತದಾನಕ್ಕೆ ಬಂದಿರುವಂಥದ್ದು. ಸೊ ಈ ರೀತಿ ಸಮಾಜಕ್ಕೆ ಮೇಲ್ಪಂಕ್ತಿ ಆಗುವಂಥವರೆಲ್ಲ ಮತದಾನ ಪ್ರಕ್ರಿಯೆಯಲ್ಲಿ ಯಾವುದೇ ಅಹಂಗಳನ್ನು ಬಿಟ್ಟು ಈ ರೀತಿ ಮತದಾನ ಮಾಡೋದ್ರಿಂದ, ತಮ್ಮ ಹಕ್ಕನ್ನು ಚಲಾಯಿಸೋದ್ರಿಂದ ಅವರು ಬೇರೆಯವರಿಗೆ ಮಾದರಿ ಆಗ್ತಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಿನಿಂದ ನೋಡ್ತಾ ಇದ್ದೀವಿ ಮಠಾಧೀಶರು, ನಾಯಕರು, ನಿರ್ದೇಶಕರು, ನಾಯಕ ನಟರುಗಳು, ಜೊತೆಗೆ ವೈದ್ಯರು ಬಂದು ಮತವನ್ನು ಚಲಾಯಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ, ದೇವಿ ಶೆಟ್ಟಿ ಜೊತೆಗೆ ಮಾತಾಡ್ತಾರೆ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ. ಏನು ಹೇಳ್ತಾರೆ ದೇವಿ ಶೆಟ್ಟಿ, ನೋಡೋಣ ಬನ್ನಿ. ರಂಗನಾಥ್, ನಾವಿಲ್ಲಿ ಗಮನಿಸ್ಬೋದು ಬಹಳ ಉದ್ದವಾದಂತಹ ಒಂದು ಕ್ಯೂ ಅನ್ನು ನೀವು ನೋಡ್ಬೋದು ಮೇಲ್ಗಡೆಯಿಂದ. ಅಂದರೆ ಇಲ್ಲಿ BTM ಲೇಔಟ್ನಲ್ಲಿ ಸಂಸದ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಕ್ಯೂ ಅಲ್ಲಿ ನಿಂತು ಮತ ಚಲಾಯಿಸೋದಕ್ಕೆ, ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ, ಹಾಗೆಯೇ BTM ಲೇಔಟ್ನ ಹಲವಾರು ನಾಗರಿಕರು ಎಲ್ಲರೂ, ಸೀನಿಯರ್ಗಳಿರ್ಬೋದು, ಯೂತ್ಸ್ ಇರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರೂ ಕೂಡ ಹಾಗೆಯೇ ಬಹಳ ದೀರ್ಘವಾಗಿ ಇದರ ಜೊತೆಗೆ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ದೇವಿ ಶೆಟ್ಟಿ ಅವರನ್ನು ಕೂಡ ನೀವು ಈಗ ನೇರ ಪ್ರಸಾರದಲ್ಲಿ ನೋಡ್ಬೋದು. ಅವರು ಕೂಡ ಇಷ್ಟು ಬ್ಯುಸಿ ನಡುವೆ ಕೂಡ ಮತದಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಸಾರುವ ರೀತಿಯಲ್ಲೇ ಅವರು ಬಂದಿದ್ದಾರೆ, ಬೆಳಗ್ಗೆನೇ ಬಂದಿದ್ದಾರೆ. ಒಂದು ನಿಮಿಷ ಅವರ ಹತ್ರ ಮತದಾನದ ಇಂಪಾರ್ಟೆನ್ಸ್ನ ಬಗ್ಗೆ ಕೂಡ ನಾವು ಕೇಳ್ಕೊಳ್ಳೋಣ. ಸರ್, ವೋಟಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ? ವೋಟಿಂಗ್ ಭಾರಿ ಇಂಪಾರ್ಟೆಂಟ್. ನಮ್ಮ ದೇಶದ ಫ್ಯೂಚರ್, ಎಸ್ಪೆಷಲಿ ನಮ್ಮ ಮಕ್ಕಳ ಫ್ಯೂಚರ್ ಡಿಪೆಂಡ್ ಆಗಿದೆ ನಾವು ವೋಟ್ ಮಾಡೋದ್ರಿಂದಾಗಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಎಲ್ಲರೂ ವೋಟ್ ಮಾಡಬೇಕು. ಹೌದು ಹೌದು, ನಮ್ಮದು ಎಲ್ರಿಗೂ ಅಡ್ವೈಸ್ ಅಂತ ಹೇಳಿದ್ರೆ, ಇಡೀ ದಿನ ವೋಟಿಂಗ್ ಇದೆ, ಬೆಳಿಗ್ಗೆ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ನಿಯರೆಸ್ಟ್ ವೋಟಿಂಗ್ ಬೂತಿಗೆ ಹೋಗಿ ನಿಮ್ಮದು ವೋಟ್ ಮಾಡಿ. ನಿಮ್ಮದು ಲೈಫಲ್ಲ, ನಿಮ್ಮ ಮಕ್ಕಳ ಲೈಫ್ ಕೂಡ ಡಿಪೆಂಡ್ ಆಗಿದೆ ನೀವು ವೋಟ್ ಮಾಡೋದರಲ್ಲಿ. ಅದರ ಜೊತೆಗೆ ಈ ಸಾರಿ ಸರ್ 1 ಗಂಟೆ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದೆ ಚುನಾವಣಾ ಆಯೋಗ, 6 ಗಂಟೆ ತನಕ ವೋಟ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಸರ್ಕಾರದವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ದಿವಸ ಸಂಡೇ ವೋಟಿಂಗ್ ಇಟ್ಟಿದ್ದಾರೆ, ಸೊ ಕೆಲಸಕ್ಕೆ ಎಫೆಕ್ಟ್ ಆಗೋದಿಲ್ಲ. ಸೊ ದೇ ಹ್ಯಾವ್ ಡನ್ ಎವ್ರಿಥಿಂಗ್ ಪಾಸಿಬಲ್ ಟು ಮೇಕ್ ಇಟ್ ಕಂಫರ್ಟಬಲ್ ಫಾರ್ ಅಸ್. ಎಸ್, ಅದರ ಜೊತೆಗೆ ಸರ್, ಈ ಬಾರಿ ಚುನಾವಣಾ ಆಯೋಗ ಕೂಡ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಫ್ಲೆಕ್ಸ್ ಇಲ್ಲ, ಸೌಂಡ್ ಇಲ್ಲ. ಯಾಕಂದರೆ ಆಸ್ಪತ್ರೆ ಅಕ್ಕಪಕ್ಕದಲ್ಲಿ ಈ ಸೌಂಡ್ಸ್ಗಳು ಹೋಗ್ತಾ ಇರುವಾಗ ಬಹಳ ತೊಂದರೆ ಆಗುತ್ತೆ ಎಲ್ರಿಗೂ, ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಈ ಬಾರಿ ಈ ಸ್ಟ್ರಿಕ್ಟ್ನೆಸ್ ಏನಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ದೆರ್ ಇಸ್ ಎ ಪರ್ಸೆಪ್ಟಬಲ್ ಚೇಂಜ್. ನನ್ನ ಸಣ್ಣ ಹುಡುಗ ಇದ್ದಾಗ ನಾವು ವೋಟಿಂಗ್ ಅಂತ ಹೇಳಿದ್ರೆ 1 ತಿಂಗಳು ಮನೆಯಲ್ಲಿ ಮಲಗಲಿಕ್ಕೆ ಆಗ್ತಾ ಇಲ್ಲ, ಇಡೀ ದಿನ ದೊಡ್ಡ ಮೈಕಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ರು. ಈಗ ಥಿಂಗ್ಸ್ ಹ್ಯಾವ್ ಚೇಂಜ್. ವಿ ಆರ್ ಬಿಕಮಿಂಗ್ ಎ ಮೆಚ್ಯೂರ್ ಡೆಮಾಕ್ರಸಿ. ವಿ ಆರ್ ಹೆಡಿಂಗ್ ಇನ್ ದ ರೈಟ್ ಡಿರೆಕ್ಷನ್. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರದವರು. ಸರ್, ನಿಮ್ಮ ಈ ಹಿಂದಿನ ಅಂದರೆ ಫಸ್ಟ್ ಟೈಮ್ನ ವೋಟಿಂಗಿನ ನೆನಪೇನಾದರೂ ಇದೆಯಾ ಸರ್? ಹೌದು, ಇಲ್ಲೇ ಬಂದು ನಾನು ವೋಟ್ ಮಾಡಿದ್ದೆ. ಫಸ್ಟ್ ಟೈಮ್ ಮೆಡಿಕಲ್ ಕಾಲೇಜಲ್ಲಿ ಇದ್ದಾಗ ಮಾಡಿದ್ದೆ. ಆಗ ಇಟ್ ವಾಸ್ KVOS ಮ್ಯಾಂಗ್ಳೂರಲ್ಲಿ. ಹೌದು ಹೌದು ಹೌದು. ದರ್ ಇಸ್ ಎ ಬಿಗ್ ಡಿಫರೆನ್ಸ್, ಮೇಜರ್ ಡಿಫರೆನ್ಸ್. ಎಸ್, ಇಟ್ಸ್ ಲಾಟ್ ಮೋರ್ ಆರ್ಗನೈಸ್ ನಾವು. ಸರ್, ಇಷ್ಟು ಅಂದರೆ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ರೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹೋಗಬೇಕು ವೋಟಿಂಗ್ಗೆ ಅಂತನ್ನುವಂಥದ್ದು? ಯಾಕಂದರೆ ಹ್ಯೂಜ್ ಲೈನ್ ಕಾಣ್ತಿದೆ ನನಗೆ. ಸೊ ಇದರ ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ಕೂಡ ನಿಮಗೆ ಏನು ಅನಿಸುತ್ತೆ ಆ ಸಂದರ್ಭದಲ್ಲಿ? ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ, ನಮ್ಮದು 1.2 ಬಿಲಿಯನ್ ಜನರು ವೋಟ್ ಮಾಡಬೇಕಿದ್ರೆ ದರ್ ವಿಲ್ ಬಿ ಎ ಕ್ಯೂ. ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಎಲ್ಲ ಕಡೆ ನಾವು ಏರ್ಪೋರ್ಟಲ್ಲಿ ಕ್ಯೂ ಅಲ್ಲಿ ನಿಲ್ತೇವೆ, ರೈಲ್ವೆ ಸ್ಟೇಷನಲ್ಲಿ ಕ್ಯೂ ನಿಲ್ತೇವೆ. ದಿಸ್ ಇಸ್ ನಾಟ್ ಎನ್ ಎಕ್ಸೆಪ್ಷನ್. ನಮ್ಮ ಅವಶ್ಯಕತೆ ಇರುವಾಗ ನಾವು ಎಷ್ಟು ಕ್ಯೂ ಅಥವಾ ಎಷ್ಟು ಟೈಮ್ ವೇಸ್ಟ್ ಅಂದರೆ ಸ್ಪೆಂಡ್ ಮಾಡೋದಕ್ಕೆ ಕೂಡ ರೆಡಿ ಇರ್ತೀವಿ. ಸೊ ಆಗಿರುವಾಗ ಮತದಾನದ ಸಂದರ್ಭದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇದು ದೇವಿ ಶೆಟ್ಟಿ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಅವರೊಂದಿಗೆ ಜಯಪ್ರಕಾಶ್ ಶೆಟ್ಟಿ, ಸುವರ್ಣ ನ್ಯೂಸ್, ಬೆಂಗಳೂರು. ಜಯಪ್ರಕಾಶ್ ಶೆಟ್ಟಿ ದೇವಿ ಶೆಟ್ಟಿ ಜೊತೆ ಮಾತಾಡೋದು. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ನಾರಾಯಣ್ ತಮ್ಮ ಪತ್ನಿ, ತಮ್ಮ ಮಗಳ ಜೊತೆಗೆ ಮತವನ್ನು ಚಲಾಯಿಸಿರುವಂಥದ್ದು. ಇದೀಗ ತಾನೇ ಪ್ರಹ್ಲಾದ್ ಜೋಶಿ ಕೂಡ ಮತವನ್ನು ಚಲಾಯಿಸಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಹುಬ್ಬಳ್ಳಿನಲ್ಲಿ ಅವರು ಮತವನ್ನು ಚಲಾಯಿಸಿರುವಂಥದ್ದು ಪ್ರಹ್ಲಾದ್ ಜೋಶಿ.